ನೋಡಿ ನಾನು ನಿನ್ನೆ ರಾತ್ರಿ ಅನ್ನ ಮಾಡ್ಕೊಂಡಿದ್ದೆ ರೀ. ಅದೇನಾಗಿದೆ, ಅನ್ನ ಸ್ವಲ್ಪ ಜಾಸ್ತಿಯಾಗಿ ಇಷ್ಟು ಅನ್ನ ಉಳ್ಕೊಂಡ್ಬಿಟ್ಟದ್ರಿ. ಈಗಂತೂ ಎಲ್ಲ ಕಾಸ್ಟ್ಲಿ ಅದ, ಈಗ ಏನೂ ಇದನ್ನು ವೇಸ್ಟ್ ಮಾಡಪ್ಲೇ ಇಲ್ಲ. ಕೆಲವೊಂದು ಸಲ ಇದನ್ನು ಚಿತ್ರಾನ್ನರೇ ಮಾಡ್ಕೊಂಡಿರ್ತೀವಿ, ಪುಳಿಯೋಗರೆ ಪುಳಿಯೋಗರೆ ಗೊಜ್ಜನ್ನಾದ್ರೂ ಕಲಿಸ್ಬಿಟ್ಟಿರ್ತೀವಿ ರೀ. ಆದರೆ ಇವತ್ತು ಯಾವುದೂ ಬೇಡ, ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ಹಂಗಿತ್ತಂದ್ರೆ ಇದು ಅನ್ನ ಎಷ್ಟು ಉಳ್ದ ಅಂತ ಹೇಳಿ ಬಟ್ಲೆದು ಮೆಜರ್ಮೆಂಟ್ ಮಾಡ್ಕೋತೀನಿ ರೀ ಫಸ್ಟ್ ಇದನ್ನು. ಇದು ರಾತ್ರಿ ಮಿಕ್ಕಿರೋ ಅನ್ನ ಅದ. ಇಲ್ಲ ನೀವು ಫ್ರೆಶ್ ಆಗಿರೋ ಅನ್ನನೇ ಅದಂದ್ರೆ ಅದರಲ್ಲೇ ಮಾಡ್ಕೊರಿ, ಅಥವಾ ನೀವು ಡೈಲಿ ಮನೆಯಲ್ಲಿ ಯಾಕೆ ಯೂಸ್ ಮಾಡಿ ಅನ್ನ ತೊಗೋತಿರಲ್ಲ ಅದೇ ಅನ್ನನೇ ತೊಗೊಂಡು ಮಾಡ್ಕೊರಿ, ನಡೀತದೆ. ನೋಡಿ ಈ ಬಟ್ಲೆದು ಏನಾಗೈತಿ, 2 ಬಟ್ಲಾಗಷ್ಟ ಅನ್ನ ಉಳಿದ್ರಿ ಅದು. ನೋಡಿ ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿ ಹಾಕಿದ್ರೆ ನಿಮಗೂ ಕರೆಕ್ಟಾಗಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ರೀ ಅದು. ನೋಡಿ 2 ಬೌಲ್ ಅದ. ಯಾವ ಬಟ್ಲೆನ ಅನ್ನ ಮೆಜರ್ ಮಾಡಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಬ್ಬಗಿರೋ ಮೊಸರನ್ನು ಹಾಕಿರಿ, ಹುಳಿ ಮೊಸರು ಬೇಡ್ರಿ. ಹುಳಿ ಮೊಸರು ಇತ್ತಂದ್ರೆ ಅದನ್ನ ಬಟ್ಟೆ ಒಳಗೆ ಕಟ್ಟಿ ಅದರೊಳಗೆ ನೀರಿನ ಅಂಶ ತೆಗೆದ್ಬಿಟ್ಟು ಹಾಕಿರಿ. ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಬಟ್ಲಾಗಷ್ಟು. ನೋಡಿ ಇಲ್ಲಿ 1 ಹಣ್ಣು ಮೆಣಸಿನ್ಕಾಯಿ ಅಂದರೆ ಕೆಮ್ಮು ಮೆಣಸಿನ್ಕಾಯಿ, 1 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ, ಟೇಸ್ಟು ಬ್ಯಾಲೆನ್ಸ್ ಆಗ್ತದೆ. 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೇನೆ ರೀ ಇದನ್ನು. ನೋಡಿ ಈಗ ಇದು ಫೈನಾಗಿ ಪೇಸ್ಟ್ ಆಗಿದ್ರಿ. ಇದೇ ರೀತಿನೇ ರುಬ್ಕೋಬೇಕು. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಈಗ ಇದನ್ನೇನು ಮಾಡೋಣ್ರಿ, ಬೇರೆ ಪಾತ್ರೆಗೆ ಹಾಕೊಂಡು ನೋಡಿ ಈ ರೀತಿ ಫೈನ್ ಪೇಸ್ಟ್ನೇ ಆಗ್ಬೇಕು ರೀ ಅದು. ನೋಡಿ ನೀವು ಮೆಜರ್ಮೆಂಟಿಗೆ ಏನು ಮಾಡಿರಿ, ಒಂದೇ ಥರದ ಬಟ್ಲ ಏನು ಯೂಸ್ ಮಾಡ್ತಿರಲ್ಲ ಅದನ್ನ ಒಂದೇ ಥರದನ್ನೇ ಯೂಸ್ ಮಾಡಿ ಹಾಕಿರಿ. ನೋಡಿ ನಾವು ಇನ್ನೂವರೆಗೂ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡಾಕತ್ತೀವಿ ಅಂದ್ರೂ ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿ ಮಾಡ್ರೆ ನೀವು ಪರ್ಫೆಕ್ಟಾಗಿಯೇ ಮಾಡ್ಬೋದು ರೀ ಅದನ್ನು. ಈಗ ಅದೇ ಬಟ್ಲೆನೇ 1 ಬಟ್ಲಾಗಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ರೀ ನಾನು. ಚಿರೋಟಿ ರವೆ ಬೇಡ, ಉಪ್ಪಿಟ್ಟು ರವೆಯನ್ನೇ ಹಾಕಿರಿ. ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ಇರ್ತದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ಕೋತೀನಿ. ತುಂಬ ತೆಳುವೂ ಮಾಡ್ಕೊಬಿಡ್ರಿ, ಆದಷ್ಟು ಸ್ವಲ್ಪ ಈ ರೀತಿ ನೀರನ್ನು ಹಾಕಿನೇ ಮಿಕ್ಸ್ ಮಾಡ್ಕೊರಿ. ನೋಡಿ ಈಗ ಆ ರವೆನೂ ಮಿಕ್ಸ್ ಆಯ್ತು ರೀ. ನೋಡಿ ಇದೇ ರೀತಿಯೇ ಇರ್ಬೇಕು ರೀ, ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದು ನೆನೆಲಿ ರೀ, ಒಂದು 10 ನಿಮಿಷ ರವೆ ನೆನೆಲಿ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಬಟ್ಲಾಗಷ್ಟು ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಪುದೀನ ಸೊಪ್ಪು, ನೋಡಿ 1 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 4 ಬೆಳ್ಳುಳ್ಳಿ ಹೆಸರು, ಒಂದು 2 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟು. ಇದು ಹುರಿದಿರುವ ಜೀರಿಗೆ ಪುಡಿ. ಈಗ ಉಪ್ಪನ್ನು ಹಾಕೀನಿ ರೀ. ಒಂದು 2 ಸ್ಪೂನ್ ಆಗಷ್ಟೇ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, 0 ಸೈಜ್ ಶೇವನ್ನು ಹಾಕೀನಿ ರೀ, ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ. ಅವು ಸಣ್ಣ ಶೇವ್ ಏನು ಚಾಟ್ಸ್ ಯೂಸ್ ಮಾಡೋಕೆ ಮಾಡ್ತೀವಲ್ಲ, ನೋಡಿ ಚಟ್ನಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದದ್ದು ನೋಡಿ. ಇದು ಇದ್ರ ಜೊತೆ ಅಷ್ಟೇ ಅಲ್ಲ, ನೀವು ಯಾವುದೇ ರೀತಿ ಚಾಟ್ಸ್ ಮಾಡ್ರೂ ಸ್ನ್ಯಾಕ್ಸ್ ಜೊತೆನೂ ಈ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ರೀ. ಇವನ್ ಇದು ಪರಾಟ ಜೊತೆನೂ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಸೈಡಿಗೆ ಇಟ್ಟೇನಿ ರೀ. ಈಗ 10 ನಿಮಿಷ ಆಗ್ಯದ. ಈ ರವೆನೂ ನೆಂದಿರ್ತದೆ ರೀ ಇದು. ನೋಡಿ ಇನ್ನೊಮ್ಮೆಲ್ಲನೂ ಮಿಕ್ಸ್ ಮಾಡ್ಕೊಂಡೇನಿ ರೀ. ರವೆನೂ ಚೆಂದಂಗೆ ನೆಂದದ ರೀ. ಈಗ ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನು. ಇಲ್ಲ ನಮ್ಗೆ ಏನೋ ನಡೀತದೆ ಅಂದರೆ ನೀವು ಒಂದು ಅರ್ಧ ಪ್ಯಾಕೆಟ್ ಏನೋ ಆದ್ರೂ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲ ನಮಗೇನೋ ಹೆಲ್ತಿ ಒಳ್ಳೆಯದಲ್ಲ ಅಂದ್ರೆ ಸೋಡಾ ಹಾಕೋರಿ. ನೋಡಿ ಇದನ್ನು ಮಿಕ್ಸ್ ಮಾಡೋದು. ಇದನ್ನು ಒಂದೇ ಡೈರೆಕ್ಷನ್ದಾಗ ನಾನು 2 ನಿಮಿಷ ಈ ರೀತಿ ತಿರುಗಿಬಿಟ್ಟು ತೊಗೊಂಡಿದ್ದೆ. ಅವಾಗ ಏನಾಗ್ತದೆ, ಅದು ಹಿಟ್ಟು ಆಗ್ತದೆ ರೀ. ಹಿಟ್ಟೇನೋ ಫ್ಲಫಿ ಆಗ್ತದೆ ಅದಲ್ಲ, ಆ ರೀತಿ ಅದು ಏನಾಗ್ತದೆ ರೀ, ಅದು ಆಗಿಬಿಡ್ತದೆ ರೀ. ಈ ರೀತಿ ಮಾಡ್ಕೊರಿ ನೀವು. ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಸ್ಟೀಮ್ ಮಾಡ್ಕೊಳ್ಳೋ ಕಡಾಯದಲ್ಲಿ ನೀರು ಹಾಕಿ ಚಾಣಿಯನ್ನು ಇಟ್ಕೊಂಡಿದ್ದೀನಿ. ಈ ತಾಟಿಗೆ ನಾನು ಎಣ್ಣೆನೂ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲ ಇಡ್ಲಿ ಪಾತ್ರೆ ಅದ, ನಮ್ಮ ಕಡೆ ಢೋಕ್ಲಾ ಪ್ಲೇಟ್ ಅದಂದ್ರೆ ನೀವು ಅದರಲ್ಲಿನೂ ಹಾಕೋರಿ, ನಡೀತದೆ. ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಅನುಕೂಲ ಐತಲ್ಲ ಆ ರೀತಿ ನೀವು ಸ್ಟೀಮ್ ಮಾಡ್ಕೊರಿ, ಅಥವಾ ಸಣ್ಣ ಸಣ್ಣ ಬಟ್ಲ್ ಒಳಗೆ ಹಾಕಿಬಿಟ್ಟು ನೀವು ಸ್ಟೀಮ್ ಮಾಡ್ಕೋಬೋದು ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಮುಚ್ಚಿನೇ 10 ನಿಮಿಷ ಸ್ಟೀಮ್ ಮಾಡ್ಕೋತೀನಿ ರೀ. 10 ನಿಮಿಷ ಆದಮೇಲೆ ತೋರಿಸ್ತಾಯಿದ್ದೀನಿ. ನೋಡಿರಿ ಚೆನ್ನಾಗಿ ಹಿಟ್ಟ ಕೈಗೂ ಅಂಡ್ಕೊಳಕತ್ತಿಲ್ಲ. ಈಗ ಇದೊಂದು ಚೂರು ಆರಲಿ ರೀ. ಆರಿದ್ಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನು ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ಈಗ ಇನ್ನೊಂದು ಸ್ವಲ್ಪ ಬಿಸಿ ಆದ್ರಿ. ನೋಡಿ ಎಣ್ಣೆ ಹಚ್ಚಿರ್ತೀವಲ್ಲ,
ಇದೇನು ಅಂಟುವುದಿಲ್ಲ, ತಾನಾಗೇ ಬಿಡ್ತದೆ ರೀ. ಸ್ವಲ್ಪನೇ ನೋಡಿರಿ ಈ ರೀತಿ ದಂಡಿ ಸೈಡ್ದಿಂದ ನೀವು ನೋಡಿರಿ ಎಣ್ಣೆ ಹಚ್ಚೋದ್ರಿಂದ ಎಷ್ಟು ಚೆನ್ನಾಗಿ ಬಿಡ್ತದೆ ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ ಬಂದದ್ದು ನೋಡಿರಿ. ಇದು ಅನ್ನದಿಂದ ಮಾಡಿರುವ ಡೋಕ್ಳಾ ರೀ ಇದು. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದದ್ದು ನೋಡಿರಿ, ಎಷ್ಟು ಚೆನ್ನಾಗಿ ಬಂದದ್ದು. ಈಗ ಇದನ್ನು ಕಟ್ ಮಾಡ್ಕೋತೀನಿ ರೀ. ನೋಡಿ ಇದರೊಳಗೆ ನಾನಿಲ್ಲಿ ನಿಮ್ಗೆ 2 ರೀತಿ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ರೀ. ಈಗ ಇದನ್ನು ಇಲ್ಲ ಅಂದ್ರೆ ನೀವು ಡೋಕ್ಳಾ ಥರನೂ ತಿನ್ಬೋದು. ನೋಡಿ ಎಷ್ಟು ಸಾಫ್ಟ್ ಅದು ಫ್ಲಫಿ ಇರ್ತೀವಲ್ಲ ಆ ರೀತಿ ಬಂದದ್ದು ನೋಡಿರಿ. ಈಗ ಕಟ್ ಮಾಡ್ಕೊಂಡ್ರಿ, ನೀವು ಯಾವ ರೀತಿ ಇಷ್ಟನೋ ಆ ರೀತಿ ಇದರಲ್ಲಿ ಮಾಡ್ಕೋಬೋದು. ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ. ಡೋಕ್ಳಾ ಇಷ್ಟಪಡ್ತಿದ್ರೆ ಈ ರೀತಿ ಮಾಡ್ಕೋಬೋದು. ನೋಡಿ ಡೋಕ್ಳಾ ಇಷ್ಟ ಅಂದರೆ ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳನ್ನ ಕಟ್ ಮಾಡಿಬಿಟ್ಟು ನೋಡಿ ಇದಕ್ಕೆ ನಾನೇನು ಮಾಡ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗನ್ನು ಒಗ್ಗರಣೆ ಹಾಕಿಬಿಟ್ಟು ಮತ್ತು ನೀರು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಶುಗರನ್ನು ಹಾಕಿ ಸಿರಪ್ ಮಾಡಿಕೊಂಡು ಆ ಡೋಕ್ಳಾಕ್ಕೆ ಹಾಕ್ತಾರಲ್ರಿ ಆ ರೀತಿಯೂ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ತೋರಿಸಿದ್ದೀನಿ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದ ನೋಡಿರಿ. ಈ ರೀತಿ ಒಗ್ಗರಣೆ ಹಾಕಿಬಿಟ್ಟು ನೀವೇನು ಮಾಡ್ಬೋದು, ಸರ್ವ್ ಮಾಡ್ಬೋದು. ನೋಡಿ ಅದು ಏನಾಗ್ತದೆ, ಆ ಶುಗರ್ ನೀರು ಹಾಕೋದ್ರಿಂದ ಆ ನೀರನ್ನು ಅಬ್ಸಾರ್ವ್ ಮಾಡ್ಕೊಂಡು ಇನ್ನಷ್ಟು ಸಾಫ್ಟ್ ಸ್ವೀಟ್ ಟೇಸ್ಟ್ ಚೆನ್ನಾಗತ್ತದ ರೀ. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಡೋಕ್ಳಾ ರೆಡಿ ಆಗ್ಯದ್ರಿ. ಇದು ಅನ್ನದಿಂದ ಮಾಡ್ಯದ ಅಂತ ಹೇಳಿ ಗೊತ್ತೂ ಸಿಗೋದಿಲ್ಲ. ನೋಡಿ ಇನ್ನೊಂದು ಥರನೂ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನು ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ. ಇಲ್ಲ ನಮ್ಗೆ ಸಾಫ್ಟ್ ಇಷ್ಟ ಇಲ್ಲ, ಸ್ವಲ್ಪ ಕ್ರಿಸ್ಪಿ ಬೇಕನ್ನೋರು ಈ ರೀತಿಯೂ ಮಾಡ್ಕೋಬೋದು. ಇದಕ್ಕೆ ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ, ಅರ್ಧ ಸ್ಪೂನಾಗಷ್ಟು ಜೀರಿಗೆ ಹಾಕಿದ್ದೀನಿ, ಅರ್ಧ ಸ್ಪೂನಾಗಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ 1 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ನೂ ಮಾಡ್ಬೋದು. ಇಲ್ಲಿ ನೋಡಿ ನಾನು ಸ್ವಲ್ಪ ಕರಿಬೇವು ಸೊಪ್ಪು 1 ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ ರೀ. ಅದು ಏನೋ ಕ್ಲಿಪ್ಪು ಮಿಸ್ ಆಗಿದೆ ರೀ ಅದು. ನೋಡಿ ಎಳ್ಳು ಹಾಕಿಬಿಟ್ಟು ಆ ಕಟ್ ಮಾಡಿರುವಂಥ ನೋಡಿ ಆ ಪೀಸ್ಗಳನ್ನೂ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡಿ ನಂದು ಏನೋ ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಮಿಸ್ ಆಗಿದೆ ರೀ ಒಂದು ಕ್ಲಿಪ್ಪು. ಈಗ ಇದರಲ್ಲಿನೂ ನಾನು ಪಾವ್ ಭಾಜಿ ಮಸಾಲನ್ನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಂದ್ರೆ ಸಾಂಬಾರು ಪೌಡ್ರನ್ನಾದರೂ ಹಾಕೋಬೋದು, ಪೆರಿ ಪೆರಿ ಮಸಾಲನೂ ಹಾಕೋಬೋದು, ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕೋಬೋದು. ಯಾವುದಾರು ಒಂದು ನಿಮಗೆ ಇಷ್ಟ ಆಗಿರುವಂಥ ಫ್ಲೇವರನ್ನು ಮಾಡಿಬಿಟ್ಟು ಮಿಕ್ಸ್ ಮಾಡಿ ಈ ರೀತಿ ನೋಡಿರಿ ಒಂದು ಸ್ವಲ್ಪ ಹೊತ್ತು ಅದನ್ನೇನೋ ರೋಸ್ಟ್ ಮಾಡ್ರಂದ್ರೆ ಅವಾಗ ಮ್ಯಾಲಿನ ಲೇಯರ್ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ ಅದು ಕ್ಲಿಪ್ಪು ಮಿಸ್ ಆಗಿದ್ದಕ್ಕೆ ಸಾರಿ ರೀ, ಅದೇನೋ ಆಗ್ಯದ, ಅದು ರೆಕಾರ್ಡೇ ಆಗಿಲ್ಲ ರೀ ಅದು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಇದು ಕ್ರಿಸ್ಪಿ ಇಷ್ಟಪಡೋರು ಈ ರೀತಿಯೂ ಮಾಡ್ಕೋಬೋದು. ನಾನು ಪಾವ್ ಭಾಜಿ ಮಸಾಲನ ಹಾಕಿದ್ದೀನಿ ರೀ. ನೋಡಿ ಇದೊಂಥರ ರೆಡಿ ಆಗಿದೆ. ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ. ನೋಡಿ ನಾನು ಒಂದೇ ಅದರಲ್ಲೇ 2 ರೀತಿ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನೋಡಿ ತುಂಬಾ ಸಾಫ್ಟಾಗಿ ಬಂದವು. ಇಲ್ಲ ನೀವು ಈ ರೀತಿ ಡೋಕ್ಳಾ ಮಾಡಿನೂ ಸರ್ವ್ ಮಾಡಿ, ನಿಮಗೆ ಯಾವ ರೀತಿ ಇಷ್ಟನ ಆ ರೀತಿ ಮಾಡ್ಕೊರಿ. ಈ ಚಟ್ನಿ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ರೀ, ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಾಂದ್ರೆ ನೀವು ಮಕ್ಕಳು ಈ ರೀತಿ ಖಾರ ಬೇಡ ಅಂದ್ರೆ ನೀವು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ರೀ, ನಡೀತದೆ. ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಡ್ಬೋದು ರೀ. ಅದೇ ಪುಳಿಯೋಗರೆ ಗೊಜ್ಜು ಹಾಕ್ಕೊಂಡು ಒಗ್ಗರಣೆಯನ್ನು ಹಾಕ್ಕೊಂಡಿರ್ತೀವಿ, ಈ ರೀತಿಯೂ ಡಿಫ್ರೆಂಟಾಗಿ ಮಾಡಿಕೊಡ್ರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಖಂಡಿತನೂ ಮರಿಬೇಡ್ರಿ. ಇದು ರೆಸಿಪಿ ಹೆಂಗೆ ಬಂದಿತ್ತು ಅಂತೇಳಿ ನೀವು ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್